ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ರಾಷ್ಟ್ರೀಯ ಮತ್ಸ್ಯ ಮೇಳ 2016 ಮೀನು ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ. ಮಂಗಳೂರಿನಲ್ಲಿ ಅನಾವರಣಗೊಂಡಿದ್ದು ಹೊಸತೊಂದು ಮತ್ಸ್ಯಲೋಕ. ಮೂಡಬಿದ್ರೆ ಪುಚ್ಚಮಗರಿನಲ್ಲಿ ಕಂಡಕ್ಟರ್ನಿಗೆ ಹಲ್ಲೆ ಹಿನ್ನೆಲೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರ ಕ್ರಮಕ್ಕೆ ಆಕ್ರೋಶ. ಸಿದ್ದಕಟ್ಟೆಯಲ್ಲಿ ಬಸ್ ಸಿಬ್ಬಂದಿಯಿಂದ ದಿಢೀರ್ ಪ್ರತಿಭಟನೆ. ಇಸ್ಲಾಂ ಬಗ್ಗೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಖಂಡನೀಯ. ಸರ್ಕಾರ ಕೂಡಲೇ ಅನಂತಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಲಾಫಿ ಮೂವ್ಮೆಂಟ್ನ ಉಪಾಧ್ಯಕ್ಷ ಇಸ್ಮಾಯಿಲ್ ಶಾಫಿ ಆಗ್ರಹ. ಮಂಗಳೂರಿನಲ್ಲಿ ನಡೆಯುವ 3 ದಿನಗಳ ರಾಷ್ಟ್ರೀಯ ಮತ್ಸ್ಯ ಮೇಳಕ್ಕೆ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಚಾಲನೆ ನೀಡಿದರು. ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ಕಾಲೇಜು ಮತ್ತು ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಮಂಗಳೂರಿನ ಟಿಎಂಎ ಪೈ ಹಾಲ್ನಲ್ಲಿ ನಡೆಯುತ್ತಿರುವ ಭಾರತದ ಅತಿ ದೊಡ್ಡ ಮೀನು ಹಬ್ಬ ರಾಷ್ಟ್ರೀಯ ಮತ್ಸ್ಯ ಮೇಳ 2016ಕ್ಕೆ ಅದ್ಧೂರಿ ಚಾಲನೆ ನೀಡಲಾಯಿತು. ಮತ್ಸ್ಯ ಮೇಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ವಿದ್ಯಾವಂತರ ಜಿಲ್ಲೆಯಲ್ಲಿ ಮತ್ಸ್ಯ ಮೇಳ ಬಹು ಉಪಕಾರಿಯಾಗಿದ್ದು ಮಂಗಳೂರು ಮೀನುಗಾರಿಕಾ ರಾಜ್ಯವಾಗಬೇಕು. ಮೀನು ಮಂಗಳೂರಿನ ಜೀವನಾಡಿ. ಮೀನುಗಳು ಎಲ್ಲಿ ಉತ್ಪಾದನೆಯಾಗುತ್ತದೋ ಅಲ್ಲಿಯೇ ಅದರ ಬೆಲೆಯ ನಿರ್ಧಾರ ಹಾಗೂ ನಿರ್ಣಯವಾಗಬೇಕು. ಭಾರತದ ಮೀನಿನ ದರ ಮಂಗಳೂರಿನಲ್ಲಿ ನಿಗದಿಯಾಗಬೇಕು ಎಂದರು. ಇನ್ನು ಮೀನಿನ ಬಗ್ಗೆ ಇರುವ ತಾತ್ಪರ್ಯವನ್ನ ಕೈಬಿಡಬೇಕು. ಜೀವನವಿಡೀ ಮೀನು ನೀರಿನಲ್ಲಿ ಸ್ನಾನ ಮಾಡುತ್ತದೆ. ಆ ಮೂಲಕ ಮೀನು ಯಾವಾಗಲೂ ತಾಜಾವಾಗಿರುತ್ತದೆ. ಆದರೆ ಮನುಷ್ಯರ ಕೈ ಸೇರಿದಾಗ ವಾಸನೆ ಬರುತ್ತದೆ. ಹಾಗಾಗಿ ಜನರು ಮೀನು ವಾಸನೆ ಎಂಬ ತಾತ್ಪರ್ಯವನ್ನ ಬಿಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮನಪಾ ಆಯುಕ್ತ ಗೋಪಾಲಕೃಷ್ಣ, ಹಿರಿಯಣ್ಣ, ಡಾಕ್ಟರ್ ಶಿವಕುಮಾರ್ ಮಗದ, ವಿಕೆ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. 2 ದಿನಗಳ ಕಾಲ ನಡೆಯಲಿರುವ ಈ ಮತ್ಸ್ಯ ಮೇಳದಲ್ಲಿ ನೇಚರ್ ಅಕ್ವೇರಿಯಂ, ಮೃದ್ವಂಗಿಗಳ ಪ್ರದರ್ಶನ, ಪಶ್ಚಿಮ ಘಟ್ಟದ ಮೀನುಗಳ ಪ್ರದರ್ಶನ, ತಾಜಾ ಮೀನು ಮತ್ತು ಅಲಂಕಾರಿಕ ಮೀನುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಹಲವಾರು ಶಾಲಾ ವಿದ್ಯಾರ್ಥಿಗಳು ಮತ್ಸ್ಯ ಮೇಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಮತ್ಸ್ಯ ಮೇಳದ ಸಮಾರೋಪ ಸಮಾರಂಭ ನಡೆಯಲಿದೆ. ಸ್ಕೌಟ್ ಸಂಸ್ಥಾಪಕರಾದ ಬೇಡನ್ ಪೋವೆಲರ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಅಲೋಷಿಯಸ್ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಸ್ಕೌಟ್ ಸಂಘಟನೆಯ ಸ್ಥಾಪಕರಾದ ಬೇಡನ್ ಪೋವೆಲ್ರವರ ಜನ್ಮ ದಿನಾಚರಣೆ ಅಂಗವಾಗಿ ಚಿಂತನಾ ದಿನ ಕಾರ್ಯಕ್ರಮವು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಸ್ಕೌಟ್ ಸಂಸ್ಥೆಯ ಸ್ಥಾಪಕರಾದ ಬೇಡನ್ ಪೋವೆಲ್ರ ಭಾವಚಿತ್ರಕ್ಕೆ ಸ್ಕೌಟ್ ಜಿಲ್ಲಾ ಮುಖ್ಯ ಆಯುಕ್ತ ಎನ್.ಜಿ. ಮೋಹನ್ ಪುಷ್ಪನಮನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಷ್ಟದ ಹಾದಿಯಲ್ಲಿ ತೊಡಗಿಕೊಂಡಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಒಂದು ನಿರ್ಧಾರವನ್ನು ನೀವು ಇವತ್ತು ತಿಳ್ಕೊಂಡು ಆ ನಿರ್ಧಾರದ ಗುರಿಯನ್ನು ಬೆನ್ನತ್ತಿಕೊಂಡು ಹೋಗಿ ಅದರಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕು. ಅದರಲ್ಲಿ ನೀವು ಯಶಸ್ಸು ಗಳಿಸಬೇಕಾದ್ರೆ ಕಷ್ಟಕರವಾದಂತಹ ಹಾದಿಯಲ್ಲಿ ನೀವು ಮುಂದುವರಿಬೇಕು. ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಒಂದು ಗುರಿಯನ್ನು ಹಾಕಿಕೊಳ್ತಾರೆ, ಅದರಲ್ಲಿ ಮತ್ತೆ ಕಷ್ಟಗಳು ಎದುರು ಬಂದಾಗ ಆ ಕಷ್ಟಗಳಿಗೆ ಹೆದರಿ ತಮ್ಮ ಪ್ರಯತ್ನವನ್ನು ಬಿಟ್ಟು ಬಿಡ್ತಾರೆ. ಆದರೆ ಧೈರ್ಯವಂತರಾದ ವ್ಯಕ್ತಿ ಆ ಕಷ್ಟಗಳ ನಡುವೆ ಮುಂದುವರಿದು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅಂತ ಒಂದು ಯಶಸ್ಸನ್ನು ನೀವು ಗಳಿಸಬೇಕು. ಜೀವನದಲ್ಲಿ ನೀವು ಮೇಲೆ ಬರಬೇಕು. ಇಂಥ ಹಲವು ವಿಚಾರಗಳನ್ನ, ಇಂಥ ಹಲವು ಉಪಯುಕ್ತ ಸಲಹೆಗಳನ್ನ ನಿಮಗೆ ಕೊಡುವಂತಹ ಒಂದು ಸಂಸ್ಥೆ ಈ ಭಾರತ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ಕೌಟ್ ಆಯುಕ್ತರಾದ ರಾಮಶೇಷ್ ಶೆಟ್ಟಿ, ಜಿಲ್ಲಾ ಕೋಶಾಧಿಕಾರಿ ವಾಸುದೇವ್, ಭರತ್ ರಾಜ್ಯ ಮುಖ್ಯೋಪಾಧ್ಯಾಯಿನಿ ಫಿಲೋಮಿನಾ ಮತ್ತಿತರರು ಉಪಸ್ಥಿತರಿದ್ದರು. ಮೂಡಬಿದ್ರೆ ಪುಚ್ಚಮಗರವಿನಲ್ಲಿ ಬಸ್ ಕಂಡಕ್ಟರ್ಗೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಬಂಟ್ವಾಳ ಮೂಡಬಿದ್ರೆ ಬಸ್ ಸಿಬ್ಬಂದಿ ಬಸ್ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪುಚ್ಚಮಗರುವಿನಲ್ಲಿ ಖಾಸಗಿ ಬಸ್ಸೊಂದರ ನಿರ್ವಾಹಕನಿಗೆ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಮೂಡಬಿದ್ರೆ ಬಂಟ್ವಾಳ ನಡುವೆ ಸಂಚರಿಸುವ ಎಲ್ಲಾ ಖಾಸಗಿ ಬಸ್ಗಳು ಗುರುವಾರ ಹಠಾತ್ತನೆ ಸಂಚಾರವನ್ನು ಸ್ಥಗಿತಗೊಳಿಸಿ ಸಿದ್ದಕಟ್ಟೆಪೇಟೆಯಲ್ಲಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಕೆಲ ಹೊತ್ತುಗಳ ಕಾಲ ಬಿಗುವಿನ ವಾತಾವರಣ ಉಂಟಾಯಿತು. ಸುದ್ದಿ ತಿಳಿದ ಬಂಟ್ವಾಳ ಗ್ರಾಮಾಂತರ, ಪುಂಜಲಕಟ್ಟೆ ಹಾಗೂ ಮೂಡಬಿದ್ರೆ ಠಾಣಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಆರೋಪಿಗಳ ಬಂಧನಕ್ಕೆ 2 ದಿನಗಳ ಗಡುವನ್ನು ವಿಧಿಸಿದ್ರು. ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂಪಡೆದುಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ಬಿಜೆಪಿ ಮುಖಂಡರಾದ ಜಗದೀಶ್ ಅಧಿಕಾರಿ, ಸುಲೋಚನಾ ಜಿ.ಕೆ. ಭಟ್, ತಾಲೂಕು ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಭು, ಸಂಗಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಪೂಜಾರಿ ಹಾಗೂ ಸ್ಥಳೀಯರು ಪ್ರತಿಭಟನಾಕಾರರಿಗೆ ಬೆಂಬಲ ನೀಡಿದ್ರು.
2 ದಿನಗಳ ಹಿಂದೆ ಖಾಸಗಿ ಬಸ್ ಒಂದರ ನಿರ್ವಾಹಕ ಯೋಗೀಶ್ ಎಂಬಾತನಿಗೆ ಕ್ಷುಲ್ಲಕ ಕಾರಣಕ್ಕೆ 4 ತಂಡವೊಂದು ಪುಚ್ಚಮಗರು ಸಮೀಪದ ಶಾಂತಿರಾಜ್ ಕಾಲನಿಯಲ್ಲಿ ಬಸ್ ಅನ್ನು ತಡೆದು ಹಲ್ಲೆ ನಡೆಸಿತ್ತು ಹಾಗೂ ಚಾಲಕ ನವೀನ್ ಎಂಬವರಿಗೆ ಚೂರಿ ತೋರಿಸಿ ಬೆದರಿಕೆ ಒಡ್ಡಿತ್ತು. ಈ ಬಗ್ಗೆ ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನ ಬಂಧಿಸಿರಲಿಲ್ಲ. ಇದರಿಂದ ಆಕ್ರೋಶಿತರಾದ ಬಂಟ್ವಾಳ ಮೂಡಬಿದ್ರೆ ನಡುವಣ ಖಾಸಗಿ ಬಸ್ಗಳ ಚಾಲಕರು ಹಾಗೂ ನಿರ್ವಾಹಕರು ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಿದ್ರು. ಬಸ್ ಸಂಚಾರ ದಿಢೀರ್ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಈ ಭಾಗದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ತೊಂದರೆಗೆ ಒಳಪಡುವಂತಾಯಿತು. ಗುರುವಾರ ಪ್ರಥಮ PUCಯ ಪರೀಕ್ಷೆ ನಡೆಯುತ್ತಿದ್ದುದರಿಂದ ಈ ತರಗತಿಯ ವಿದ್ಯಾರ್ಥಿಗಳಂತೂ ತೀವ್ರ ಆತಂಕಕ್ಕೆ ಒಳಗಾಗಿ ಖಾಸಗಿ ವಾಹನಗಳ ಮೊರೆ ಹೋಗಬೇಕಾಯಿತು. ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಪರೀಕ್ಷೆಗಳನ್ನು ಮುಂದೂಡಲಾಯಿತು. ರಾತ್ರಿವರೆಗೂ ಈ ರೂಟಿನ ಯಾವುದೇ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ. ಡಿವೈಎಸ್ಪಿ ಭಾಸ್ಕರ್ ರೈ, ಮೂಡಬಿದ್ರೆ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ಎಸ್ಐಗಳಾದ ರಕ್ಷಿತ್, ಲತೇಶ್ ಕುಮಾರ್ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಿವೆ. 3ನೇ ಅವಧಿಯ ಮೇಯರ್ ಆಯ್ಕೆಗೆ ಲಾಬಿ ಆರಂಭಗೊಂಡಿದೆ. ಈಗಾಗಲೇ ಕುತೂಹಲ ಕೆರಳಿಸಿರುವ ಮಂಗಳೂರು ಪಾಲಿಕೆಯ 18ನೇ ಅವಧಿಯ ಮೇಯರ್, ಉಪಮೇಯರ್ ಚುನಾವಣೆಯು ಮಾರ್ಚ್ 11ರಂದು ನಡೆಯಲಿದೆ. ಇದೇ ದಿನ 4 ಸ್ಥಾಯಿ ಸಮಿತಿ ಸದಸ್ಯರುಗಳ ಚುನಾವಣೆಯೂ ನಡೆಯಲಿದೆ. ಮಾರ್ಚ್ 11ರಂದು ಬೆಳಿಗ್ಗೆ 11:30ಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಯಲಿದೆ. 3ನೇ ಅವಧಿಯ ಮೇಯರ್, ಉಪಮೇಯರ್ ಕುರ್ಚಿ ಯಾರ ಪಾಲಿಗೆ ಲಭಿಸುತ್ತೋ ಎಂಬುದರಲ್ಲಿ ಕುತೂಹಲ ಆರಂಭವಾಗಿದೆ. ಪ್ರಥಮ ಅವಧಿಯಲ್ಲಿ ಮಹಾಬಲ ಮಾರ್ಲಾ ಮೇಯರ್ ಪಟ್ಟ ವಹಿಸಿಕೊಂಡು ಉಪಮೇಯರ್ ಕವಿತಾ ವಾಸು ಅಧಿಕಾರ ನಡೆಸಿದ್ರು. ದ್ವಿತೀಯ ಅವಧಿಯಲ್ಲಿ ಆಯ್ಕೆ ವಿಚಾರದಲ್ಲಿ ಕೊನೆಯ ಕ್ಷಣದವರೆಗೂ ಮೇಯರ್ ಯಾರಾಗ್ತಾರೆಂಬ ಕುತೂಹಲದಲ್ಲಿ ಕೊನೆಯಲ್ಲಿ ಹೆಸರು ಬಂದಿದ್ದು ಜಸಿಂತಾ ವಿಜಯ ಆಲ್ಫ್ರೆಡ್. ಉಪಮೇಯರ್ ಆಗಿ ಪುರುಷೋತ್ತಮ ಚಿತ್ತಾಪುರ ಆಯ್ಕೆಯಾಗಿದ್ರು. ಅವರ ಅವಧಿ ಕೊನೆಗೊಳ್ತಾ ಇದ್ದಂತೆ 3ನೇ ಅವಧಿಗೆ ರಾಜಕೀಯ ಪಕ್ಷದಲ್ಲಿ ಬಿರುಸಿನ ಚಟುವಟಿಕೆ ಮುಂದುವರೆದಿದೆ. ಈ ಬಾರಿಯ ಮೇಯರ್ ಮೀಸಲಾತಿ ಸಾಮಾನ್ಯ ಪುರುಷರ ಪಾಲಿಗೆ ಬಂದಿರೋದ್ರಿಂದ ಆಡಳಿತ ಪಕ್ಷ ಕಾಂಗ್ರೆಸ್ ಒಳಗೆ ಚರ್ಚೆ ಶುರುವಾಗಿದ್ದು, ಕೆಲ ಕಾರ್ಪೊರೇಟರ್ಗಳ ಪರ ಲಾಬಿ ಆರಂಭಗೊಂಡಿದೆ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಅಬ್ದುಲ್ ರವೂಫ್, ಭಾಸ್ಕರ್ ಮೊಯ್ಲಿ, ಹರಿನಾಥ್ ಸೇರಿದಂತೆ ಕೆಲವೊಂದು ಕಾರ್ಪೊರೇಟರ್ಗಳ ಹೆಸರು ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಪಮೇಯರ್ ಪಟ್ಟ ಈ ಬಾರಿ ಬಿಜೆಪಿ ಪಾಲಾಗುವ ಸಾಧ್ಯತೆ ಇದೆ. ಉಪಮೇಯರ್ ಮೀಸಲಾತಿ ಪರಿಶಿಷ್ಟ ಪಂಗಡ ಮಹಿಳಾ ಪರವಾಗಿ ಬಂದಿದೆ. ಆಡಳಿತ ಪಕ್ಷದಲ್ಲಿ ಅಭ್ಯರ್ಥಿ ಇಲ್ಲದೇ ಇರೋದ್ರಿಂದ ಕುದುರೆ ವ್ಯಾಪಾರಕ್ಕೆ ಕಾಂಗ್ರೆಸ್ ಮುಂದಾಗ್ತಾರೆ ಎಂಬ ಕುತೂಹಲ ಕೆರಳಿಸಿದೆ. ಅದು ಸಾಧ್ಯವಾಗದಿದ್ದಲ್ಲಿ ವಿರೋಧ ಪಕ್ಷದ 2ನೇ ವಾರ್ಡಿನ ಸುಮಿತ್ರಾ ಕರಿ ಅವರ ಪಾಲಿಕೆ ಲಭಿಸಲಿದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 20 ಬಿಜೆಪಿ ಸದಸ್ಯರಿದ್ದು 3ನೇ ಅವಧಿಯ ಮೀಸಲಾತಿಯಿಂದ ಬಿಜೆಪಿ ಪಾಲಿಗೆ ಅದೃಷ್ಟವೊಲಿಯಲಿದೆ. ಇಸ್ಲಾಂ ಧರ್ಮದ ಬಗ್ಗೆ ಅನಂತ್ ಕುಮಾರ್ ಹೆಗ್ಡೆ ನೀಡಿರುವ ಹೇಳಿಕೆ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟುವ ಹುನ್ನಾರ ಎಂದು ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಆರೋಪಿಸಿದೆ. ಇಸ್ಲಾಂ ಧರ್ಮವನ್ನ ಮೂಲೋತ್ಪಾಟನೆ ಮಾಡಬೇಕು ಎನ್ನುವ ಅನಂತ್ ಕುಮಾರ್ ಹೆಗಡೆಯವರ ಹೇಳಿಕೆಯು ಘೋರ ಧರ್ಮನಿಂದನೆಯಾಗಿದ್ದು ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟುವ ಹುನ್ನಾರವಾಗಿದೆ ಎಂದು ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ನ ಕೇಂದ್ರೀಯ ಉಪಾಧ್ಯಕ್ಷ ಇಸ್ಮಾಯಿಲ್ ಶಾಫಿ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಸ್ಲಾಂ ಅನ್ನ ಮೂಲೋತ್ಪಾಟನೆ ಮಾಡುವ ಸಂಸದರ ಉದ್ದೇಶ ಮುಸ್ಲಿಮರನ್ನ ನಾಶ ಮಾಡುವುದಾಗಿದೆ. ಇಸ್ಲಾಮಿನ ಬೆಳವಣಿಗೆಯನ್ನ ಸಹಿಸದ ಪಾಶ್ಚಾತ್ಯ ಶಕ್ತಿಗಳು ಮುಸ್ಲಿಂ ಸಮುದಾಯದ ಮೇಲೆ ಆರೋಪ ಹೊರಿಸುತ್ತಿವೆ. ಅನಂತ್ ಕುಮಾರ್ ಹೇಳಿಕೆಯು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದು, ರಾಜ್ಯ ಸರ್ಕಾರ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಸ್ಲಾಂ ಇಂದು ಜಗತ್ತಿನಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಧರ್ಮವಾಗಿದೆ. ಆದ್ದರಿಂದಲೇ ಶ್ರೀ ಹೆಗಡೆಯವರಂತಹ ಧರ್ಮ ದ್ವೇಷಿಗಳು ಈ ರೀತಿಯ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಕುಲ, ಗೋತ್ರ, ವರ್ಣ, ವರ್ಗಗಳ ಹೆಸರಲ್ಲಿ ಮಾನವರ ಮಧ್ಯೆ ಉಚ್ಚ ನೀಚರೆಂಬ ಜಾತಿ ವೈಷಮ್ಯವನ್ನು ಸೃಷ್ಟಿಸಿ ಬಹುಸಂಖ್ಯಾತ ಸಮುದಾಯವನ್ನು ಶತಮಾನಗಳಿಂದ ತುಳಿಯುತ್ತಿರುವವರಿಗೆ ಇಸ್ಲಾಂ ಮೂಲೋತ್ಪಾದನೆಯಾಗಬೇಕಾಗಿದೆ. ಬಡ ರಾಷ್ಟ್ರಗಳನ್ನು, ಬಡವರನ್ನು, ಮಧ್ಯಮ ವರ್ಗದವರನ್ನು ಹಾಗೂ ರೈತಾಪಿ ಜನರನ್ನು
ಬಡ್ಡಿಯ ಶೂಲದಿಂದ ತಿವಿಯುತ್ತಿರುವಂತಹ ಬಡ್ಡಿಯ ಮಾಫಿಯಾದವರಿಗೆ ಇಸ್ಲಾಂ ಮೂಲೋತ್ಪಾದನೆ ಆಗಬೇಕಾಗಿದೆ. ಹೆಣ್ಣಿನ ನಗ್ನತೆಯನ್ನು ಪ್ರದರ್ಶಿಸಿ ಜಾಹೀರಾತುಗಳ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಅವರಿಗೆ ಮತ್ತು ಸುದ್ದಿಗೋಷ್ಠಿಯಲ್ಲಿ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ನ ಪದಾಧಿಕಾರಿಗಳಾದ ಬಶೀರ್ ಅಹಮದ್ ಶಾಲಿಮಾರ್, ಎಂಜಿ ಮೊಹಮ್ಮದ್, ಮೌಲವಿ ಮುಸ್ತಾಫಾ ದಾರಿಮಿ, ಅಹಮದ್ ಅನ್ಸಾರ್ ಉಪಸ್ಥಿತರಿದ್ದರು. ಪ್ರಶಸ್ತಿಯ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಇದನ್ನು ಇಟ್ಟುಕೊಂಡು ಕೆಲವರು ಕೊಂಕಣಿ ಲಿಪಿಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ ಆರೋಪಿಸಿದ್ದಾರೆ. ಕೇಂದ್ರ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಎಲ್ಲ 5 ಲಿಪಿಗಳ ಕೊಂಕಣಿ ಸಾಹಿತ್ಯವನ್ನ ಪ್ರಶಸ್ತಿಗೆ ಪರಿಗಣಿಸುವ ಬಗ್ಗೆ ಹಾಕಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕರ್ನಾಟಕದ ಉಚ್ಚ ನ್ಯಾಯಾಲಯ ವಜಾಗೊಳಿಸಿದೆ. ಸಾಹಿತ್ಯ ಅಕಾಡೆಮಿಯ ಉಪನಿಬಂಧನೆಗಳ ಪ್ರಕಾರ ದೇವನಾಗರಿ ಲಿಪಿಗೆ ಪುರಸ್ಕಾರ ಎನ್ನುವ ತೀರ್ಪನ್ನ ನೀಡಿದೆ. ಈ ಆದೇಶವನ್ನು ಮುಂದಿಟ್ಟುಕೊಂಡು ಕೆಲವರು ಕೊಂಕಣಿ ಸಾಹಿತ್ಯದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಂಕಣಿ ಭಾಷೆಯ ಬಗ್ಗೆ ಕೆಲವರು ದೇವನಾಗರಿ ಲಿಪಿ ಮಾತ್ರ ಶ್ರೇಷ್ಠ, ಉಳಿದವುಗಳು ಮಿಥ್ಯ ಎಂದು ಹೇಳಿ ದಾರಿ ತಪ್ಪಿಸುತ್ತಿದ್ದಾರೆ. ಇದರ ಜೊತೆಗೆ ಕೊಂಕಣಿ ಶಿಕ್ಷಣದಲ್ಲಿ ಗೊಂದಲ ಮೂಡಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಇದು ಕೊಂಕಣಿಯ ಅವನತಿಗೆ ನಾಂದಿ ಹಾಡುವ ಕೆಲಸ ಎಂದು ಆರೋಪಿಸಿದರು. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಅದು ಕೂಡ ಒಂದು ಸ್ವಾಯತ್ತ ಸಂಸ್ಥೆ, ಅದರ ತೀರ್ಪನ್ನು ತಿರುಚಿ ಹೇಳಿ ಕೊಂಕಣಿಯಲ್ಲಿ ದೇವನಾಗರಿಗೆ ಮಾತ್ರ ಮಾನ್ಯತೆ ಇದೆ, ಬೇರೆ ಲಿಪಿಗಳು ಮಿಥ್ಯ ಅಂತ ಶಬ್ದ ಬಳಸಿದ್ದಾರೆ. ಇದು ಕನ್ನಡ ಲಿಪಿಯಲ್ಲಿ, ಅದು ಕೂಡ ಕರ್ನಾಟಕದಲ್ಲಿ ಕೊಂಕಣಿ ಮಾತಾಡುವ 25 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಬಹಳ ಒಂದು ಬೇಸರದ ಸಂಗತಿ ಆಗಿದೆ. ಯಾಕೆಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಈ ಪುಸ್ತಕ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಏನು ಪುಸ್ತಕ ಪುರಸ್ಕಾರ ಕೊಡುತ್ತದೆ, ಅದು ದೇವನಾಗರಿ ಲಿಪಿಯಲ್ಲಿ ಬರೆದ ಕೊಂಕಣಿ ಪುಸ್ತಕಗಳಿಗೆ ಮಾತ್ರ ಕೊಡ್ತಾ ಬಂದಿದೆ. ಇದನ್ನು ಪ್ರಶ್ನಿಸಿ ನಮ್ಮ ಸಾಹಿತಿಗಳಾದ 3 ಜನರು ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯ ಬೇಡಿ ಹೋಗಿದ್ರು. ಆದರೆ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಡಾಕ್ಟರ್ ದೇವದಾಸ್ ಪೈ, ಶೇಖರ್ ಗೌಡ, ಲಾರೆನ್ಸ್ ಡಿಸೋಜಾ ಉಪಸ್ಥಿತರಿದ್ದರು. ಎನ್ಎಂಸಿ ವಾರ್ತೆಯಲ್ಲಿ ಪುಟ್ಟದೊಂದು ವಿರಾಮ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಮಹಿಳಾ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮಾರ್ಚ್ 8ರಂದು ನಡೆಯಲಿದೆ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕಂಕನಾಡಿ ಪಡೀಲ್ ಶಾಖೆ ವತಿಯಿಂದ ಮಹಿಳಾ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮ ಸಂಯೋಜಕಿ ಲಿಡ್ವಿನ್ ಡಿಸೋಜಾ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 8ರಂದು ಮಂಗಳೂರಿನ ಎಜೆ ಆಸ್ಪತ್ರೆಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಎಂಎಚ್ಎ ವಿದ್ಯಾರ್ಥಿಗಳಿಂದ ಪ್ರೆಸೆಂಟೇಷನ್ ಹಾಗೂ ತಜ್ಞ ವೈದ್ಯರು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಂದರು. ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ಎಲ್ಲರೂ ಬಿಸಿ, ಮನೆ ಕೆಲಸ, ಆಫೀಸ್ ಕೆಲಸ, ಸಮಾಜದ ಕೆಲಸ ಅಂತೇಳಿ. ಅದರಿಂದಾಗಿ ನಾವು ಪ್ರತಿ ವರ್ಷ NGO, ಸಾಧಾರಣವಾಗಿ ಯಾರಾದರೂ NGO ಜೊತೆ ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಯಾಕಂದ್ರೆ ಜನರಲ್ಲಿ, ನಮ್ಮ ಮಹಿಳೆಯರಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ಸಾರಿ ಸಹ ನಾವು ಒಂದು ಹೆಲ್ತ್ ಚೆಕಪ್ ಅನ್ನು, ಅಂದರೆ ಒಂದು ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೂ ಆರೋಗ್ಯ ಬಗ್ಗೆ ಮಾಹಿತಿ ಕಾರ್ಯಕ್ರಮಕ್ಕೆ ಯಾರು ಹಾಜರಾಗ್ತಾರೋ ಅವ್ರಿಗೋಸ್ಕರ ಒಂದು ಆರೋಗ್ಯ ತಪಾಸಣೆ, ಅಂದರೆ ತುಂಬ ಕಡಿತ ದರದಲ್ಲಿ, ಆ್ಯಕ್ಚುಯಲ್ ಅದರದ್ದು ರೇಟ್ ನಮ್ಮದು ರಿಜಿಸ್ಟರ್ಡ್ ಪ್ರೈಸ್ ಇರೋದು 6,000, ಅದನ್ನು 2,500ಕ್ಕೆ ಕೊಡೋದೊಂದು ಯೋಜನೆ ಇದೆ. ಅದಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟ್ ಅವರು ಒಪ್ಪಿದ್ದಾರೆ. ಹಾಗೆ ಅದರಿಂದಾಗಿ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಲಯನ್ಸ್ ವತಿಯಿಂದ ಅವರ ಗವರ್ನರ್. ಸುದ್ದಿಗೋಷ್ಠಿಯಲ್ಲಿ ಯೋಗೀಶ್, ಆಶಾ ಹಿಜಮಾಡಿ, ಆಶಾ ಶೆಟ್ಟಿ, ನಿರ್ಮಲಾ ಉಪಸ್ಥಿತರಿದ್ದರು.
ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ತಾರ, ಚಿತ್ರಗಳಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿ ಭರಪೂರ, ಜೊತೆಗೆ ತುಳುನಾಡಿನ ಸಂಸ್ಕೃತಿಯ ಝೇಂಕಾರ. ಇದು ಬಂಟ್ವಾಳದ ಕ್ಷೇತ್ರದ ಸಂಪನ್ಮೂಲ ಕೇಂದ್ರದಲ್ಲಿ ಕಂಡುಬರುತ್ತಿರುವ ದೃಶ್ಯ. ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ತಾರ, ಚಿತ್ರಗಳಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಯ ಮಹಾಪೂರ, ಜೊತೆಗೆ ತುಳುನಾಡ ಸಂಸ್ಕೃತಿಯ ಝೇಂಕಾರ. ಇದು BC ರೋಡ್ನ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಕಂಡುಬರುತ್ತಿರುವ ದೃಶ್ಯ. ಗೂಡಿನ ಬಳಿಯಲ್ಲಿರುವ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಾನಿಗಳ ನೆರವಿನೊಂದಿಗೆ ನವೀಕೃತಗೊಳ್ಳುತ್ತಿದೆ. ಗೋಡೆಗಳು ಬಣ್ಣಗಳಿಂದ ಅಲಂಕೃತಗೊಳ್ಳುತ್ತಿವೆ. ಆದರೆ ಎಲ್ಲ ಸರ್ಕಾರಿ ಕಚೇರಿಗಳಂತೆ ಅದೇ ಮಾಮೂಲು ಹಳದಿ ಬಣ್ಣದ ಬದಲು ಬಣ್ಣ ಬಣ್ಣದ ವರ್ಲಿ ಚಿತ್ರಗಳು ಗೋಡೆಯ ಮೇಲೆ ಪಡಿ ಮೂಡಿವೆ. ಇದು ಬರೀ ಚಿತ್ರಗಳಾಗಿರದೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಯೋಜನೆಗಳ ಮಾಹಿತಿಯನ್ನ ನೀಡುತ್ತಿವೆ. ಕಚೇರಿಯ ಒಳಭಾಗದ ಗೋಡೆ, ಸಭಾಂಗಣ, ಹೊರಾಂಗಣ ಮಾತ್ರವಲ್ಲದೆ ಆವರಣ ಗೋಡೆಗಳಲ್ಲೂ ವರ್ಲಿ ಚಿತ್ರಗಳು ರಾರಾರ್ಜಿಸುತ್ತಿವೆ. ನಲಿಕಲಿ, ಅಕ್ಷರ ದಾಸೋಹ, ಕ್ಷೀರಭಾಗ್ಯ ಮೊದಲಾದ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಯೋಜನೆಗಳ ಮಾಹಿತಿಯನ್ನ ಈ ಚಿತ್ರಗಳು ನೀಡುತ್ತಿವೆ. ಸರ್ಕಾರಿ ಕಚೇರಿಗಳಲ್ಲಿ ದುಡಿಯುವ ಸಿಬ್ಬಂದಿಗಳು ಪ್ರತಿಗಳಿಗೆ ಒಂದಲ್ಲ ಒಂದು ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ. ಕೆಲವೊಮ್ಮೆ ಯಾಕಾದರೂ ಕಚೇರಿಗೆ ಬರುತ್ತೇನೆ ಎನ್ನುವ ಮನೋಭಾವವು ಸಿಬ್ಬಂದಿಗಳನ್ನ ಕಾಡುತ್ತದೆ. ಆದರೆ ಬಣ್ಣ ಬಣ್ಣದ ಚಿತ್ರಗಳ ಗೋಡೆಗಳಿರುವ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕಚೇರಿಯ ಸಿಬ್ಬಂದಿಗಳಲ್ಲಿ ಈಗ ಆಹ್ಲಾದತೆ ಮೂಡಿದೆ. ಏನೇ ಒತ್ತಡವಿದ್ದರೂ ಮನಸ್ಸಿಗೆ ಮುದ ನೀಡುವ ಚಿತ್ರಗಳನ್ನು ಕಂಡಾಗ ಮನಸ್ಸು ಹಗುರವಾಗುತ್ತದೆ. ಮತ್ತೆ ಕೆಲಸ ಮಾಡಬೇಕೆನ್ನುವ ಚೈತನ್ಯ ಮೂಡುತ್ತದೆ ಎನ್ನುವುದು ಇಲ್ಲಿನ ಸಿಬ್ಬಂದಿಗಳು ಕಂಡುಕೊಂಡ ಸತ್ಯ. ಕಚೇರಿ ಆವರಣ ಪ್ರವೇಶಿಸುವಾಗಲೇ ಕೆಲಸ ಮಾಡಬೇಕಲ್ಲ ಎನ್ನುವ ಉದಾಸೀನ ಮನೋಭಾವನೆ ದೂರವಾಗಿ ಮನೆಯ ಪರಿಸರದಂತೆ ಆತ್ಮೀಯ ವಾತಾವರಣವನ್ನ ವರ್ಲಿ ಚಿತ್ರಗಳು ಒದಗಿಸಿವೆ. ಈ ಹಿಂದೆ ಎಲ್ಲ ಸರ್ಕಾರಿ ಕಚೇರಿಗಳಂತೆ ಸಾಮಾನ್ಯವಾಗಿದ್ದ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಈಗ ಮಾದರಿ ಕಚೇರಿಯಾಗಿ ರೂಪುಗೊಳ್ಳುತ್ತಿದೆ. ದಾನಿಗಳ ನೆರವು ಪಡೆದುಕೊಂಡು ನವೀಕರಣಗೊಳ್ಳುತ್ತಿದೆ. ಕೆಂಪು ಬಣ್ಣ ಸಾಮಾನ್ಯವಾಗಿದ್ದ ನೆಲ ಟೈಲ್ಸ್ ನೆಲವಾಗಿ ಮಾರ್ಪಟ್ಟಿದೆ. ಗೋಡೆಗಳಲ್ಲಿ ಚಿತ್ರ, ಮಾಹಿತಿಗಳು ಗಮನ ಸೆಳೆಯುತ್ತಿವೆ. ಕಚೇರಿಗೆ ಬರುವ ಶಿಕ್ಷಕರು ಹಾಗೂ ಸಾರ್ವಜನಿಕರು ಕೂಡ ಇದರಿಂದ ಪ್ರಭಾವಿತಗೊಂಡಿದ್ದಾರೆ. ಕದ್ರಿಯ ಜೋಗಿ ಮಠದಲ್ಲಿ ಪರ್ಯಾಯ ರಾಜಪಟ್ಟಾಭಿಷೇಕದ ಧಾರ್ಮಿಕ ಸಭೆಯಲ್ಲಿ ಮಾಣಿಲ ಶ್ರೀಗಳು ಆಶೀರ್ವಾದವಿತ್ತರು. ಮಂಗಳೂರಿನ ಕದ್ರಿ ಕದಳಿ ಜೋಗಿ ಮಠದ ಪರ್ಯಾಯ ರಾಜ ಪಟ್ಟಾಭಿಷೇಕದ ಅಂಗವಾಗಿ ಪ್ರತಿನಿತ್ಯ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಬುಧವಾರ ನಡೆದ ಧಾರ್ಮಿಕ ಸಭೆಯ ಪ್ರಾರಂಭದಲ್ಲಿ ಸಮಿತಿಯ ಅಧ್ಯಕ್ಷರಾದ HK ಪುರುಷೋತ್ತಮ ಸ್ವಾಗತಿಸಿದರು. ಮಹೋತ್ಸವ ಸಮಿತಿಯ ಪರವಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅವೇರ್ತನಂತೂ ಗೊತ್ತಾಪುಂಡು ಈ ಕದಲಿ ಯೋಗೀಶ್ವರ ಜೋಗಿ ಮಠಕ್ಕೆಲ್ಲ ಕದರಿದ ಮಂಗಲಾದೇವಿಗೆಲ್ಲ ಒಂದು ಸಂಬಂಧ ಉಂಡು. ಅವೇರ್ದು ಬೊಕ್ಕ ಒರಂಬ ದಿನ ಕದರಿದ ಜಾತ್ರೆ ಬಾರಿ ವಿಜೃಂಭಣೆಡು ಮಂಜುನಾಥನ ಜಾತ್ರೆ ನಡಪುಂಡು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಸ್ವಾಮೀಜಿ ಆಶೀರ್ವಚನವಿತ್ತರು. ನಂದಣ್ಣ, ಮಾಬಲಣ್ಣ ಎಲ್ಲರೂ ನಾವು ಈ ಪ್ರದೇಶದಲ್ಲಿ ಬೆಳೆದವರು ಮತ್ತು ಸಾಧನೆ ಮಾಡಿ ಬೇರೆ ಬೇರೆ ರೀತಿಯ ಪ್ರಾಕಾರದಲ್ಲಿ ಈ ಪ್ರದೇಶದಲ್ಲಿ ಭಾಳಷ್ಟು ವರ್ಷ ನಾನು ಪೂರ್ವಾಶ್ರಮದಲ್ಲಿರುವಾಗ ತಿಂಗಳಿಗೆ 15 ದಿವಸಕ್ಕೊಂದು ಸಲ ಬಂದು ಇಲ್ಲಿ ಧ್ಯಾನವನ್ನು ಮಾಡಿ ತಪಸ್ಸನ್ನು ಆಚರಿಸಿ ಇಲ್ಲಿರ್ತಕ್ಕಂಥ ಆ ರಾಜ ಪರಂಪರೆಯನ್ನು, ಯೋಗಿಗಳ ರಾಜ ಪರಂಪರೆಯನ್ನು ಸ್ವಾದಿಸಿಕೊಂಡು ಭಾಳಷ್ಟು ವರ್ಷ ನಾನು ಇಲ್ಲಿ ಈ ಪರಿಸರದಲ್ಲಿ ಓಡಾಟ ಮಾಡಿದೆ. ಇವತ್ತು ತುಂಬ ಹೃದಯ ತುಂಬಿ ಬಂದಿದೆ. ವಿಶೇಷವಾಗಿ ನಮ್ಮ ಒಡಿಯೂರು ಕ್ಷೇತ್ರ ಇರ್ಬೋದು, ಶ್ರೀಧಾಮ ಇರ್ಬೋದು, ಇನ್ನೆಷ್ಟೋ ಸಾಧು ಸಂತರನ್ನು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಒಂದು ದೊಡ್ಡ ಸಮುದಾಯ ಜೋಗಿ ಸಮುದಾಯ. ನಮ್ಮ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಸಂದರ್ಭದಲ್ಲಿ ಕೂಡ ನಮಗೆ ಭಾಳಷ್ಟು ಪ್ರೇರೇಪಣೆಯನ್ನು ಕೊಟ್ಟು ಈ ಸಮಾಜ ನಮ್ಮ ಜೊತೆಯಲ್ಲಿ ಇಡೀ ಹಿಂದೂ ಸಮಾಜದ ಒಂದು ಪ್ರಬುದ್ಧವಾದಂಥ ಸಮಾಜ. ಉದ್ಯಮಿಗಳಾದ ಎ ಸದಾನಂದ ಶೆಟ್ಟಿ ಮತ್ತು AJ ಶೆಟ್ಟಿ ಈ ಸಂದರ್ಭ ಮಾತನಾಡಿ, ಇಂದಿನ ವಾಣಿಜ್ಯ ಯುಗದಲ್ಲಿ ಧರ್ಮ ಕಾರ್ಯಗಳು, ಧಾರ್ಮಿಕ ಚಿಂತನೆ ಮನುಷ್ಯನಿಗೆ ಅತ್ಯಂತ ಹೆಚ್ಚು ಸಹಕಾರಿ ಎಂದರು. ಇಷ್ಟು ಪ್ರಚಾರ ಯಾವಾಗಲೂ ಸಿಗಲಿಲ್ಲ. ಯಾವ ಪೇಪರ್ ನೋಡಿದಲ್ಲಿ ನವನಾಥ ಜಂಡಿ ಮತ್ತು ಪಟ್ಟಾಭಿಷೇಕ, ರಾಜ ಪಟ್ಟಾಭಿಷೇಕ ಮಹೋತ್ಸವದ ಬಗ್ಗೆ ಭಾಳಷ್ಟು ಪೇಪರ್ನಲ್ಲಿ, ಎಲ್ಲ ಪೇಪರ್ನಲ್ಲಿ ಬರ್ತಾ ಇದೆ. ಅದು ಭಾಳ ಸಂತೋಷದ ವಿಷಯ. ಹಾಗೆ ಹೇಳಿ ಯಾವುದೇ ಇಂದು 7ನೇ ತಾರೀಕಿಗೆ ನಡೆಯುವ ಪಟ್ಟಾಭಿಷೇಕವು ಬಹಳ ಉತ್ತಮ ರೀತಿಯಲ್ಲಿ ನಡೆಯಲಿ
ನಿರ್ವಿಘ್ನವಾಗಿ ನಡೆಯಲಿ ಅಂತ ಕದ್ರಿ ಮಂಜುನಾಥನ ಹತ್ರ ಪರಮಾತ್ಮನಲ್ಲಿ ಬೇಡಿ ಇವತ್ತು ಬಹಳ ವಿಜೃಂಭಣೆಯಿಂದ 7 ದಿವಸ ಈ ಒಂದು ಉತ್ಸವ ನಡೀತಾ ಇದೆ. ಇದೇನೆಂದರೆ ನಮ್ಮ ಈ ಒಂದು ಪರಂಪರೆ ಎಷ್ಟೇ 1000 ವರ್ಷದಿಂದ ಈ ಜೋಗಿ ಮಠ ಮತ್ತು ನಮ್ಮ ಕದ್ರಿ ದೇವಸ್ಥಾನ ಒಂದೇ ಥರದ 2 ಮುಖ್ಯ ನಾಣ್ಯಗಳಿದ್ದಂತಾಗಿದೆ. ಯಾಕೆಂದರೆ ನಾವು ನಮ್ಮ ದೇಶದಲ್ಲಿ ಹಲವಾರು ಮಠಗಳಿವೆ, ಹಲವಾರು ಮಂದಿರಗಳಿವೆ. ಮಠಗಳಿಗೆ ಒಂದು ಮಠಾಧಿಪತಿ ಅಗತ್ಯವಿದೆ. ಕದ್ರಿ ಗೋಪಾಲ್ನಾಥ್, ಕಿರಣ್ ಜೋಗಿ, ಪತ್ರಕರ್ತರಾದ ರವೀಂದ್ರ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಮಡ್ಯಾರು ಶ್ರೀ ಪರಾಶಕ್ತಿ ಕ್ಷೇತ್ರದ ವಾರ್ಷಿಕ ಉತ್ಸವದ ವೇಳೆ ಪ್ರತಿಭಾ ಪುರಸ್ಕಾರವನ್ನು ನರೇಂದ್ರನಾಥ ಯೋಗೀಶ್ವರೇಶ್ವರ ಶ್ರೀಗಳು ನೀಡಿ ಗೌರವಿಸಿದರು. ಮಡ್ಯಾರು ಶ್ರೀ ಪರಾಶಕ್ತಿ ದೇಗುಲ ಸಮುಚ್ಚಯದ ವಾರ್ಷಿಕ ಉತ್ಸವದ ವೇಳೆ ಪ್ರತಿಭಾ ಪುರಸ್ಕಾರವನ್ನು ಶ್ರೀಗಳು ಹರ್ವ ವಿದ್ಯಾರ್ಥಿಗಳಿಗೆ ನೀಡಿ ಗೌರವಿಸಿದರು. ಈ ವೇಳೆ ಅವರ ಶ್ರೀಮತಿಯವರ ಜೊತೆಗಿದ್ದು ವಿದ್ಯಾರ್ಥಿನಿಯರನ್ನು ಹರಸಿದರು. ಶ್ರೀಯುತ ಭವಾನಿ ಶಂಕರ್ ಹಾಗೂ ಲಕ್ಷ್ಮೀ ಪ್ರಭಾರ್ ಅವರ ಸುಪುತ್ರಿಯಾದ ಈಕೆಯು ಸ್ನಾತಕೋತ್ತರ ತಾಂತ್ರಿಕ ಪದವಿ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ 77.62% ಅಂಕಗಳನ್ನು ಗಳಿಸಿರುತ್ತಾರೆ. ಮಂಗಳೂರಿನ ಆರ್ಟ್ ಆಫ್ ಲಿವಿಂಗಿನ ಯೋಗ ಕೇಂದ್ರದ ಸದಸ್ಯರು ಈ ಸಂದರ್ಭ ಭಕ್ತಿ ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಈಶ್ವರಿ ಆದಿ ಪರಾಶಕ್ತಿ ಪಾಲಯ परमेश्वरी अखिलांडेश्वरी आदि पराशक्ति पालय श्री भुवनेश्वरी राजराजेश्वरी भुवनेश्वरी राजराजेश्वरी श्री भुवनेश्वरी राजराजेश्वरी श्री भुवनेश्वरी राजराजेश्वरी हे शिवरमणि जगोमा ಕದ್ರಿಯ ಕದಲಿ ಶ್ರೀ ಯೋಗೀಶ್ವರ ಮಠದಲ್ಲಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬುಧವಾರ ಯಕ್ಷಗಾನ ನಾದವೈಭವ ನಡೆಯಿತು. ಕದ್ರಿಯ ಕದಳಿ ಮಠದ ರಾಜ ಪಟ್ಟಾಭಿಷೇಕದ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳ ಸಾಂಸ್ಕೃತಿಕ ವೈಭವ ಮೇಳೈಸುತ್ತದೆ. ಬುಧವಾರದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ನಾದವೈಭವ ಎಲ್ಲರ ಗಮನ ಸೆಳೆಯಿತು. ಚರಣ ಪವಿತ್ರ ಕದಲಿ ವನದಲ್ಲಿ
ಸಮಾಜದಲ್ಲಿ ಸುಖದ ಎಲ್ಲ ಬಯಕೆಗಳನ್ನು ತ್ಯಜಿಸಲು ಸಮರ್ಥರಾದಾಗ ಮಾತ್ರ ನೀವು ನಿಜವಾದ ಬುದ್ಧರಾಗುವಿರಿ, ಆಗಲೇ ನೀವು ನಿಜವಾದ ಅರ್ಥದಲ್ಲಿ ಸ್ವತಂತ್ರರು ಎಂದು ಸ್ವಾಮಿ ವಿವೇಕಾನಂದರು ಅಂದಂತೆ ಭಕ್ತಿ ಎಂದರೆ ವ್ಯಾಪಾರವಲ್ಲ, ಅದು ಸಂಪೂರ್ಣ ಆತ್ಮಾರ್ಪಣೆ, ಅದು ಒಮ್ಮುಖದ ದಾರಿ ಅರ್ಪಿಸುವುದಷ್ಟೇ. ಮಡ್ಯಾರು ಶ್ರೀ ಪರಾಶಕ್ತಿ ದೇಗುಲ ಸಮುಚ್ಚಯದ ವಾರ್ಷಿಕ ಮಹೋತ್ಸವ ಬುಧವಾರ ನಡೆಯಿತು. ಮಡ್ಯಾರಿನ ಶ್ರೀ ಪರಾಶಕ್ತಿ ಕ್ಷೇತ್ರದ ವಾರ್ಷಿಕ ಉತ್ಸವದ ವೇಳೆ ನಡೆದ ಸುತ್ತು ಬಲಿಯಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಮತ್ತು ವರದಾಯಿಕೆ ವೈಷ್ಣವಿ ಮಾತೆಯ ಉಭಯ ಉತ್ಸವ ಮೂರ್ತಿಗಳನ್ನು ಚೆಂಡು ಸುತ್ತು, ಟಮ್ಕಿ, ವಾದ್ಯ ಸುತ್ತುಗಳಲ್ಲಿ ಪ್ರದಕ್ಷಿಣೆ ನಡೆಸಲಾಯಿತು. ಬಳಿಕ ಪಲ್ಲಕ್ಕಿ ಉತ್ಸವ ನಡೆಯಿತು. ಈ ವೇಳೆ ನಡೆಯುವ ಭಜನೆ ಸುತ್ತಿನಲ್ಲಿ ಸ್ವತಃ ಶ್ರೀಗಳೇ ಭಜನೆ ಹಾಡುತ್ತಾ ಪ್ರದಕ್ಷಿಣೆ ಬರುತ್ತಾರೆ. ಮರೆತು ಜೀವಿಸಬಹುದೇ ಅಮ್ಮ ನಿನ್ನ ಚರಣಗಳ ಹಾಡು ಹಾಡುತ್ತಿದ್ದಂತೆ ಶ್ರೀಗಳ ಸಹಿತ ಭಕ್ತಾದಿಗಳು ಭಾವಪರವಶರಾಗಿ ಕಣ್ಣಾಳಿಗಳು ತುಂಬಿ ಬರುತ್ತವೆ. ಸುತ್ತು ಬಲಿಯ ಬಳಿಕ ಬಟ್ಟಲು ಕಾಣಿಕೆ ನಡೆದು ಪ್ರಸಾದ ವಿತರಣೆ ಇರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ರಾಷ್ಟ್ರೀಯ ಮತ್ಸ್ಯ ಮೇಳ 2016 ಮೀನು ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ. ಮಂಗಳೂರಿನಲ್ಲಿ ಅನಾವರಣಗೊಂಡಿದ್ದು ಹೊಸತೊಂದು ಮತ್ಸ್ಯಲೋಕ. ಮೂಡಬಿದ್ರೆ ಪುಚ್ಚಮಗರಿನಲ್ಲಿ ಕಂಡಕ್ಟರ್ನಿಗೆ ಹಲ್ಲೆ ಹಿನ್ನೆಲೆ ಆರೋಪಿಗಳನ್ನು ಬಂಧಿಸದ ಪೊಲೀಸರ ಕ್ರಮಕ್ಕೆ ಆಕ್ರೋಶ. ಸಿದ್ದಕಟ್ಟೆಯಲ್ಲಿ ಬಸ್ ಸಿಬ್ಬಂದಿಯಿಂದ ದಿಢೀರ್ ಪ್ರತಿಭಟನೆ. ಇಸ್ಲಾಂ ಬಗ್ಗೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಖಂಡನೀಯ, ಸರ್ಕಾರ ಕೂಡಲೇ ಅನಂತಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಲಾಫಿ ಮೂವ್ಮೆಂಟ್ನ ಉಪಾಧ್ಯಕ್ಷ ಇಸ್ಮಾಯಿಲ್ ಶಾಫಿ ಆಗ್ರಹ. ಇದು ಈ ದಿನದ ಎನ್ಎಂಸಿ ವಾರ್ತೆ. ನಾಳಿನ ಎನ್ಎಂಸಿ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.